ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ನಾನು ಸೆಮಿ ಬ್ರೈಡಲ್ ಸ್ಯಾರಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಸೊ ಈ ಡಿಸೈನ್ಗೆ ನಾನು ಈ ರೀತಿಯಾದಂಥ ಫ್ಲವರ್ ಬೀಡನ್ನು ತೊಗೊಂಡಿದ್ದೀನಿ. ಈ ರೀತಿ ಫ್ಲವರ್ ಬೀಡನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಬ್ರೈಡಲ್ ಸ್ಯಾರಿ ಕುಚ್ಚನ್ನು ಹಾಕ್ಬೋದು ಅಂತ ತೋರಿಸ್ತೀನಿ. ಇದು ಮೀಡಿಯಮ್ ಸೈಜಲ್ಲಿದೆ, ತುಂಬ ದೊಡ್ಡದು ಅಲ್ಲ ಸಣ್ಣದು ಅಲ್ಲ, ಮೀಡಿಯಮ್ ಸೈಜಿನ ಬೀಡನ್ನು ತಗೊಳ್ಳಿ. ಯಾವ ರೀತಿಯಾದಂಥ ಡಿಸೈನ್ ಆದರೂ ನಡೆಯುತ್ತೆ. ಸೊ ನಿಮಗೆ ಯಾವುದು ಸಿಗುತ್ತೋ ಆ ರೀತಿಯಾದಂಥ ಬೀಡನ್ನು, ಒಟ್ಟು ಮೀಡಿಯಮ್ ಸೈಜ್ ಬೀಡನ್ನು ತೊಗೊಳ್ಳಿ. ಸೊ ಇಲ್ಲಿ ನನ್ನ ನೀಡಲ್ ನಂಬರ್ 10 ರೆಗ್ಯುಲರ್ ಆಗಿ ತೊಗೊಳ್ಳುವಂಥ ನೀಡಲ್ ನಂಬರು. ಹಾಗೆ 6 ಎಳೆ ದಾರನ ನಾನು ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಕ್ಕಿಂತನೂ ಸಬ್ಸ್ಕ್ರೈಬರ್ ಆಗದೇ ಇರೋರು ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ವಾಟ್ಸಪ್ ಫ್ರೆಂಡ್ಸಿಗೆ ಮತ್ತು ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿದರೆ, ಏನಾದರೂ ಈ ಥರದ್ದು ಡಿಸೈನ್ ಬೇಕು ಅಂತ ಹೇಳಿದರೆ ನಾನು ಆ ರೀತಿಯಾದಂಥ ಡಿಸೈನನ್ನು ನಾನು ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ನಾನು ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಬಟ್ಟೆಗೆ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಬಟ್ಟೆಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ 3 4 ಈ ರೀತಿ 4 ಚೈನ್ನ ಹಾಕ್ಕೊಳ್ಳಿ. ಒಂದೇ ಲೆವೆಲಲ್ಲಿ ಇರಲಿ ಚೈನ್ಗಳು, ತುಂಬ ಲೂಸಾಗೂ ಹಾಕಬೇಡಿ, ತುಂಬ ಟೈಟಾಗೂ ಚೈನ್ಗಳನ್ನು ಹಾಕಬೇಡಿ, ಒಂದೇ ಲೆವೆಲಲ್ಲಿ ಹಾಕಬೇಕು. ಈ ರೀತಿ 4 ಚೈನ್ ಹಾಕ್ಬಿಟ್ಟು ಕರೆಕ್ಟಾಗಿ ಬಟ್ಟೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಸೊ 2 ಸಾರಿ ನಾನಿಲ್ಲಿ 4 ಚೈನ್ನ ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ, ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸೊ ಲಾಕು ಸಿಂಗಲ್ ಕ್ರೋಶ 2 ಒಂದೇ. ಸೊ ಈಗ ನಾನು ಒಂದು ಫ್ಲವರ್ ಬೀಡನ್ನು ಈ ರೀತಿ ಥ್ರೆಡ್ ಒಳಗಡೆ ಹಾಕ್ಬಿಟ್ಟು ಈ ರೀತಿ ಥ್ರೆಡ್ ಎಲ್ಲವೂ ಬಂದಿದೆ ಅಂತ ಒಂದು ಸಾರಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಬೀಡನ್ನು ಒಂದು ಸಾರಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೋಡಿ ಬಟ್ಟೆಗೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ಸ್ವಲ್ಪ 1 ಪಾಯಿಂಟ್ ಒಳಗಡೆನೆ ಮಾಡಿಕೊಂಡ್ರೆ ನಿಮಗೆ ಸೀರೆ ಯಾವಾಗಲೂ ಸುಕ್ಕು ಬರಲ್ಲ. ಸೊ ಸೀರೆಗೆ ನೀವು ಡೈರೆಕ್ಟ್ ಹಾಕೋಕ್ಕಿಂತ ಮುಂಚೆ ಈ ರೀತಿಯಾದಂಥ ಶಾಂಪಲ್ ನೀವು ಫಸ್ಟಿಗೆ ಆ ಡಿಸೈನ್ನ ಹೆಣ್ಕೊಂಡು ಆಮೇಲೆ ನಿಮ್ಮ ಸೀರೆಗಳಿಗೆ ಹಾಕ್ಕೊಳ್ಳಿ. ಆವಾಗ ನಿಮಗೆ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಏನಾದರೂ ಮಿಸ್ಟೇಕ್ ಆದರೂ ಕೂಡ ನಿಮಗೆ ಸೀರೆಗೆ ಹಾಕೋ ಮುಂದೆ ಪರ್ಫೆಕ್ಟಾಗಿ ಗೊತ್ತಾಗಿರುತ್ತೆ ಆವಾಗ. ಸೊ ಸೀರೆಗೆ ಹಾಕೋಕ್ಕಿಂತ ಮುಂಚೆ ಈ ರೀತಿ ಶಾಂಪಲ್ಲು ನೀವು ಡಿಸೈನ್ನ ಹಾಕ್ಕೊಂಡು ನೋಡ್ಕೊಂಬಿಟ್ಟು ಸೀರೆಗೆ ಆಮೇಲೆ ಹಾಕಿ ನೋಡಿ. ಮತ್ತೆ 4 ಚೈನ್ ಹಾಕ್ಕೊಂಬಿಟ್ಟು ಲಾಕ್ ಮಾಡಿದ್ದೀನಿ, ಮತ್ತು ಇನ್ನೊಂದು ಸರಿ 4 ಚೈನ್ ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋನ ನಾನು ಸ್ವಲ್ಪ ಸ್ಲೋ ಅಲ್ಲೇ ತೋರಿಸ್ತಾ ಇದ್ದೀನಿ. ಸುಮಾರು ಜನ ಯೂಟ್ಯೂಬ್ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿಬಿಟ್ಟು ಸ್ವಲ್ಪ ಸ್ಲೋ ಆಗಿ ವಿಡಿಯೋನ ಹೇಳ್ಕೊಡಿ ಅಂತ ಹೇಳಿದರು. ಸೊ ಹೀಗಾಗಿ ನಾನು ಈ ಸರಿ ಸ್ವಲ್ಪ ಸ್ಲೋನಲ್ಲೇ ವಿಡಿಯೋನ ತೋರಿಸ್ತಾ ಇದ್ದೀನಿ, ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ನಾನು 3 ಸರಿ ನಾನು 4 ಚೈನ್ ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡಿದ್ದೀನಿ. ಈಗ ಸ್ಟಾರ್ಟಿಂಗು 2 ಸಾರಿ ನಾವು 4 ಚೈನ್ ಹಾಕ್ಕೊಂಡ್ಬಿಟ್ಟು 2 ಸಾರಿ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಆಮೇಲೆ ಒಂದು ಬೀಡನ್ನು ಲಾಕ್ ಮಾಡಿಕೊಂಡು ಮತ್ತೆ 4 ಚೈನು 3 ಸಾರಿ ನಾನು ಲಾಕ್ ಮಾಡಿಕೊಂಡು ಮತ್ತೆ ಈಗ ಇನ್ನೊಂದು ಫ್ಲವರ್ ಬೀಡನ್ನು ಹಾಕ್ತಾಯಿದ್ದೀನಿ ಈ ರೀತಿ. ಸೊ ಫಸ್ಟು ಮತ್ತು ಲಾಸ್ಟಿಗೆ ಸೀರೆಯಲ್ಲಿಗೆ 2 ಸಾರಿ ನಾವು 4 ಚೈನ್ ಹಾಕ್ಕೋಬೇಕು. ಇನ್ನು ಮಧ್ಯದಲ್ಲಿ ಎಲ್ಲದನ್ನು ಕೂಡ ಈ ರೀತಿ ಒಂದು ಬೀಡ್ ಹಾಕಿದ ಮೇಲೆ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಂಡು ಆದಮೇಲೆ 4 ಚೈನ್ ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. 4 ಚೈನ್ನ ನಾವು 3 ಸಾರಿ ಲಾಕ್ ಮಾಡ್ಕೋಬೇಕು. ಸೊ ಇದು ಮತ್ತೆ ಮೊದಲನೇ ಸಾರಿ 4 ಚೈನ್ ಹಾಕ್ಕೊಂಬಿಟ್ಟು ಬೀಡ್ ಹಾಕಿದ ಮೇಲೆ 4 ಚೈನ್ ಹಾಕಿ ಮತ್ತೆ ಬಟ್ಟೆಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಇದು 1 ಸಾರಿ ಆಯಿತು, 4 ಚೈನು ಹಾಕಿಬಿಟ್ಟು 1 ಸಾರಿ ಲಾಕ್ ಮಾಡೋದು. ಈಗ ಇದು 2ನೇ ಸಾರಿ. ಸೊ ಬೀಡ್ ಆದಮೇಲೆ ಕೌಂಟ್ ಮಾಡ್ಕೊಳ್ಳಿ.
ಸೊ ಬಿಗಿನರ್ಸ್ ಸ್ವಲ್ಪ ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ವಿಡಿಯೋನ ಸ್ವಲ್ಪ ಸ್ಲೋ ಅಲ್ಲೇ ತೋರಿಸ್ತಾ ಇದ್ದೀನಿ. ನಾರ್ಮಲಾಗಿ ನಾನು ಫಾಸ್ಟ್ ಮಾಡಿಲ್ಲ. ಕೆಲವ್ರಿಗೆ ಗೊತ್ತಾಗೋರಿಗೆ, ಪ್ರಾಕ್ಟೀಸ್ ಇದ್ದವ್ರಿಗೆ ನೀವು ಫಾಸ್ಟಾಗಿ ನಿಮ್ಮ ಯೂಟ್ಯೂಬು ಏನು ವಿಡಿಯೋ ನೋಡ್ತೀರಲ್ಲ ಅವಾಗ, ಸೊ ನಿಮಗೆ ಸೆಟ್ಟಿಂಗಲ್ಲಿ ನಿಮಗೆ ಆಪ್ಷನ್ ಇರುತ್ತೆ. ಸೊ ಫಾಸ್ಟ್ ಬೇಕಂದ್ರೂ ಫಾಸ್ಟ್ ನೋಡ್ಕೋಬೋದು, ಸ್ಲೋ ಬೇಕಂದ್ರೂ ಸ್ಲೋ ನೋಡ್ಕೋಬೋದು. ಸ್ಪೀಡ್ ಟೈಮ್ ಅಂತ ಇರುತ್ತೆ. ಸೊ ಅದನ್ನು ಮಾಡಿಕೊಂಡ್ರೆ ನಿಮಗೆ ಸ್ಪೀಡ್ ಬೇಕಂದರೆ ಸ್ಪೀಡು, ಇಲ್ಲಾಂದರೆ ಸ್ಲೋ ಬೇಕಂದರೆ ಸ್ಲೋ ಮಾಡ್ಕೊಂಡು ನೋಡ್ಬೋದು ವಿಡಿಯೋನ. ನೋಡಿ ಮತ್ತೆ ನಾನು 4 ಚೈನು 3 ಸಾರಿ ಲಾಕ್ ಆದಮೇಲೆ ಮತ್ತೆ ಬೀಡನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಬೀಡನ್ನು ಥ್ರೆಡ್ ಒಳಗಡೆ ಹಾಕಿಬಿಟ್ಟು ಬೀಡನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಸೊ ಬೀಡ್ ಹಾಕಿದ ಮೇಲೆ ಯಾವಾಗಲೂ ಲಾಕ್ ಮಾಡೋದನ್ನು ಮರಿಬೇಡಿ. ಸೊ ಬೀಡನ್ನ ಲಾಕ್ ಮಾಡಿಕೊಂಡೆ ಬಟ್ಟೆಗೆ ಲಾಕ್ ಮಾಡಿ, ಆವಾಗ ನಿಮಗೆ ಕರೆಕ್ಟಾಗಿ ಡಿಸೈನು ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಮೊದಲಿಂದ ಎಂಡಿನ ತನಕ ಇದೇ ರೀತಿ ಮಾಡ್ತಾ ಬರಬೇಕು. ಸೊ 4 ಚೈನ್ನ 2 ಸಾರಿ ಮಾಡ್ಕೋಬೇಕು ಸ್ಟಾರ್ಟಿಂಗು, ಆಮೇಲೆ ಬೀಡ್ ಆದಮೇಲೆ 3 ಸಾರಿ ನಾವು 4 ಚೈನ್ ಹಾಕ್ಕೋಬೇಕು. ಸೊ ಎಂಡಿಗೂ ಕೂಡ ನಾವು ಲಾಸ್ಟಿಗೆ 2 ಸಾರಿ ಮಾಡ್ಕೋಬೇಕು. ನೋಡಿ ಪೂರ್ತಿ ನಾನು ಮಾಡಿಕೊಂಡು ಲಾಸ್ಟ್ ಎಂಡಿಂಗಲ್ಲಿ ಬಂದಿದ್ದೀನಿ. ಈಗ 4 ಚೈನ್ ಹಾಕ್ಕೊಂಡ್ಬಿಟ್ಟು ಲಾಸ್ಟು ಬಟ್ಟೆಗೆ ಒಂದ್ಸರಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದಮೇಲೆ ಇಲ್ಲಿಂದ ನಾವು ಡೈರೆಕ್ಟಾಗಿ ಮತ್ತೆ 4 ಚೈನ್ ಹಾಕೋಬೇಕು. ನೋಡಿ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳಿ. ಸೊ 4 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ನೋಡಿ ಈ ಲಾಕಿನ ಮೇಲೆ ಇದು ಸ್ಟ್ರೈಟು ನಾವೀಗ ಬಟ್ಟೆನ ಉಲ್ಟಾ ಮಾಡಿಕೊಂಡು ಲಾಕಿನ ಮೇಲೆ ಲಾಕ್ ಮಾಡ್ಕೋಬೇಕು. ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಈಗ ಉಲ್ಟಾ ಮಾಡಿಕೊಂಡು ಈ ಲಾಕನ್ನು ಲಾಕಿನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಹಾಕಿದ್ಮೇಲೆ ಮತ್ತೆ ಲಾಕಿನ ಮೇಲೆ ಲಾಕ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಸಿಂಗಲ್ ಕ್ರೋಶೆ ಏನು ಮಾಡಿರ್ತೀವಲ್ಲ ಅದರೊಳಗಡೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ತೊಗೊಂಬಂದು ಒಂದು ಸಾರಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ. ಸೊ ಈ ರೀತಿ ಲಾಕ್ ಆದಮೇಲೆ ಇವಾಗ ನಾವೇನು ಬೀಡ್ ಇದೆಯಲ್ಲ ಈ ಬೀಡಿಗೆ ನಾವು ಈ ರೀತಿ ಮತ್ತೆ ಚೈನ್ ಹಾಕ್ಕೋಬೇಕು. ಈ ಚೈನಿಗೆ ಈ ಬೀಡಿಗೆ ನಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ಚೈನ್ ಹಾಕ್ಕೊಳ್ಳಿ. ಯಾಕಂದರೆ ತುಂಬ ದೊಡ್ಡದು ತೊಗೊಂಡ್ರೆ ಅದ್ರ ಮೇಲೆ ಚೈನ್ಗಳು ಅದ್ರ ಮೇಲೆ ಜಾಸ್ತಿ ಕಮ್ಮಿ ಆಗುತ್ತೆ. ಸೊ ಮೀಡಿಯಮ್ ಸೈಜಿಂದ ಆದರೆ ನಾನಿಲ್ಲಿ ಮೊದಲೇ ಒಂದು 5 ಚೈನ್ ಹಾಕ್ಕೊತೀನಿ. ಸೊ 5 ಚೈನ್ ಹಾಕ್ಕೊಂಡಾಗ ಕರೆಕ್ಟ್ ಆದರೆ ಪರವಾಗಿಲ್ಲ. ಸೊ ಟೈಟ್ ಆದರೆ ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೋಬೇಕಾಗುತ್ತೆ. ಸೊ ನಿಮ್ಮ ಯಾವುದೇ ಆಗಲಿ ನೀವು ಬೀಡ್ ಹಾಕಿದಾಗ ಅದರದ್ದು ಇದು ನೋಡ್ಕೊಂಬಿಟ್ಟು ಕೆಲವರು ಟೈಟಾಗಿ ಹಾಕ್ತಾರೆ ಚೈನ್ನ, ಇನ್ನು ಕೆಲವರು ತುಂಬ ಲೂಸಾಗಿ ಹಾಕೋರಿಗೆ 5 ಕರೆಕ್ಟಾಗಿ ಹಾಕ್ಬೋದು, ಇಲ್ಲ 4 ಕರೆಕ್ಟ್ ಆಗ್ಬೋದು. ಕೆಲವರು ತುಂಬ ಲೂಸಾಗಿ ಹಾಕ್ತಾರೆ, ಕೆಲವರು ಟೈಟಾಗಿ ಹಾಕ್ತಾರೆ. ಸೊ ಮೀಡಿಯಮ್ ರೀತಿಯಲ್ಲೇ ಹಾಕ್ಕೊಳ್ಳಿ. ನೋಡಿ ಸ್ವಲ್ಪ ಟೈಟ್ ಆಗುತ್ತೆ. ಸೊ ನಾನು ಇನ್ನೊಂದು ಚೈನ್ನ ಹಾಕ್ಕೊತೀನಿ. ಅಂದರೆ ಟೋಟಲಾಗಿ 6 ಸರಿ ನಾನು 4 ಆಗಿದೆ, ಈಗ 5 6 ಒಂದು ಬಿಚ್ಕೊಂಡೆ ನಾನು. ನೋಡಿ ಈ ರೀತಿ 6 ಚೈನ್ ಹಾಕ್ಕೊಂಬಿಟ್ಟು ಈ ನೆಕ್ಸ್ಟ್ ಇರುವಂಥ ಲಾಕಿನ ಮೇಲೆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ನಾರ್ಮಲ್ ಇಲ್ಲಿ ನಾವು 4 ಚೈನ್ ಹಾಕಿರ್ತೀವಲ್ಲ ಅದೇ ರೀತಿ 4 ಚೈನಿಗೆ 4 ಚೈನ್ ಹಾಕ್ಕೊಂಬಿಟ್ಟು ಲಾಕಿನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಏನು ಬೀಡಿ ಬಂದಿದೆಯಲ್ಲ ಅಲ್ಲಿ ಮಾತ್ರ 6 ಚೈನ್ನ ಹಾಕ್ಕೊಂಬಿಟ್ಟು ಲಾಕಿನ ಮೇಲೆ ಲಾಕ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಸಿಂಪಲ್ಲಾಗಿದೆ. ಸೆಕೆಂಡ್ ಸ್ಟೆಪ್ಪು ಕೂಡ ಬಿಗಿನರ್ಸಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಬಿಟ್ಟು ಲಾಕಿನ ಮೇಲೇ ಲಾಕ್ ಹಾಕ್ಕೊಳ್ಳಿ ಈ ರೀತಿ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 3 ಸಾರಿ ನಾವು 4 ಚೈನ್ ಹಾಕ್ಕೊಂಡಿದ್ವಲ್ಲ, ಈಗ 3 ಸಾರಿನೂ ಕೂಡ 4 ಚೈನ್ ಹಾಕ್ಕೊಂಬಿಟ್ಟು ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ಸೊ ಮತ್ತೆ 3 4 ಚೈನ್ ಹಾಕ್ಕೊಂಬಿಟ್ಟು ಲಾಕಿನ ಮೇಲೇ
ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಮತ್ತೆ ನಾವೀಗ 6 ಚೈನ್ನ ಹಾಕ್ಕೋಬೇಕು. 1 2 3 4 5 6 ಚೈನ್ನ ತುಂಬ ಲೂಸು ಅಲ್ಲ, ತುಂಬ ಟೈಟಾಗಿ ಎಳೆದ್ಬಿಟ್ಟು ಚೈನ್ ಹಾಕೋಕ್ಕೆ ಹೋಗಬೇಡಿ. ಮೀಡಿಯಮ್ ಇದರಲ್ಲಿ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟ್ ಏನು ಲಾಕ್ ಬರುತ್ತಲ್ಲ ಆ ಲಾಕಿನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಬೀಡಿ ಇದ್ದಲ್ಲಿ ಮಾತ್ರ 6 ಚೈನು, ಇನ್ನು ಮಿಕ್ಕಿದ ಎಲ್ಲ ಕಡೆಯೂ ಕೂಡ 4 ಚೈನಿಗೆ 4 ಚೈನ್ ಹಾಕ್ಕೊಂಬಿಟ್ಟು ಲಾಕಿನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಸ್ಟೆಪ್ಪು ಇದೇ ರೀತಿ ಮಾಡ್ಕೊಂಡು ಬನ್ನಿ. ತುಂಬ ಈಸಿ ಇದೆ ಫಸ್ಟ್ ಸ್ಟೆಪ್ಪು ಮತ್ತು ಸೆಕೆಂಡ್ ಸ್ಟೆಪ್ಪು. ಸೊ ಇದನ್ನು ಪೂರ್ತಿ ಮುಗಿಸ್ಬಿಟ್ಟು ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ನೀಟಾಗಿ ಕಾಣಿಸ್ಬೇಕು ನಮಗೆ. ನಾನು ನೆಕ್ಸ್ಟ್ ತೋರಿಸ್ತೀನಿ ಪೂರ್ತಿ ಆದಮೇಲೆ. ನೋಡಿ ಪೂರ್ತಿ ಮುಗಿಸ್ಕೊಂಡು ನಾನು ಲಾಸ್ಟಿಗೆ ಗಂಟಾಕಿ 2 ಚೈನ್ ಹಾಕ್ಬಿಟ್ಟು ಥ್ರೆಡನ್ನು ಕಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಸಿಂಗಲ್ ಕಲರ್ ಏನಾದರೂ ಬೇಕಂದರೆ ಅದೇ ಕಲರ್ನ ನೀವು ಕಂಟಿನ್ಯೂಸ್ ಆಗಿ ಹಾಕ್ಕೋಬೋದು. ಅವಾಗ ನೀವು ಕಟ್ ಮಾಡೋಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ರೈಟಿಂದ ಉಲ್ಟಾ ಸೀರೆನ ಬಟ್ಟೆನ ಉಲ್ಟಾ ಇಟ್ಕೊಂಡು ಹಾಕ್ಕೊಂಬಂದಿದ್ವಿ ಚೈನ್ನ. ಈಗ ಮತ್ತೆ ಹಾಗೆ ಹೊಳಿಸ್ಕೊಂಡು ನೀವು ಅದೇ ಕಲರ್ ಆದರೆ ಹಾಗೆ ಹೊಳಿಸ್ಕೊಂಡು ನಾನು ಸೆಕೆಂಡ್ ಸ್ಟೆಪ್ ತೋರಿಸಿದ್ನಲ್ಲ ಹಾಗೆ ಹೊಳಿಸೋದು. ಅದೇ ರೀತಿ ಇಲ್ಲಿ ಅದೇ ರೀತಿ ನೀವು ಹೊಳಿಸ್ಕೊಂಡು ಚೈನ್ನ ಹಾಕ್ಕೋಬೋದು. ಮತ್ತು ಇಲ್ಲಿ ಲಾಕ್ ಮಾಡಿದ್ಮೇಲೆ ಮತ್ತು ಇಲ್ಲಿಂದ 1 2 3 4 4 ಚೈನ್ ಹಾಕ್ಕೊಂಬಿಟ್ಟು ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು ಫಸ್ಟಿಗೆ. ಈ ಲಾಕಿನ ಮೇಲೆ ಲಾಕ್ ಆದಮೇಲೆ ಇವಾಗ ಇಲ್ಲಿಂದ ನಾವು ಡೈರೆಕ್ಟಾಗಿ ವರ್ಕ್ ಮಾಡ್ತಾ ಹೋಗೋದು. ನೋಡಿ ಇಲ್ಲಿಂದ ಕ್ರೋಶ ಮೇಲೆ 2 ಸಾರಿ ಈ ರೀತಿ ತೊಗೊಳ್ಳಿ. ಕ್ರೋಶ ಮೇಲೆ 2 ಸಾರಿ ತೊಗೊಂಡಾದ್ಮೇಲೆ ನೋಡಿ ಇಲ್ಲೇನು ಬೀಳೆ ಹಿಂದ್ಗಡೆ 6 ಚೈನ್ ಹಾಕಿದ್ವಲ್ಲ ಆ ಚೈನ್ ಒಳಗಡೆಯಿಂದ ಥ್ರೆಡ್ನ ಈ ರೀತಿ ಎಳ್ಕೊಂಬನ್ನಿ. 2 ಸೇರಿ 1 ಮಾಡಿ, ಮತ್ತು 2 ಸೇರಿ 1 ಮಾಡಿ, ಮತ್ತು 2 ಸೇರಿ 1 ಮಾಡಿ, ಅಂದರೆ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಆದಮೇಲೆ ನೋಡಿ ಈ ರೀತಿ ಸಣ್ಣ ಬೀಡನ್ನು ನಾರ್ಮಲಾಗಿ ನಾವು ಯೂಸ್ ಮಾಡೋಂಥ ಸಣ್ಣ ಬೀಡು, ತುಂಬ ಸಣ್ಣ ಜೀರೋ ಇದು ಬೀಡಲ್ಲ. ಸೊ ಇದು 3 mm ಬೀಡನ್ನು ತೊಗೋಬೇಕು. ಈ ಸಣ್ಣ ಬೀಡನ್ನು ತೊಗೊಂಡು ನೋಡಿ ಇಲ್ಲಿ ಲಾಕ್ ಮಾಡಿದರೂ ಬರುತ್ತೆ, ಬೀಡನ್ನು ಲಾಕ್ ಮಾಡ್ದೇನೂ ಕೂಡ ಹಾಕ್ಬೋದು. ನಾನು ಎರಡನ್ನೂ ಕೂಡ ತೋರಿಸ್ತೀನಿ ನಿಮಗೆ. ಈಗ ಲಾಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಕ್ರೋಶ ಮೇಲೆ 2 ಸರಿ ಸುತ್ತಕೊಂಡು ಈ 6 ಚೈನ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು ಈ ರೀತಿ 2 ಸೇರಿ 1 ಮಾಡಿ ನೀವು 3 ಸ್ಟೆಪ್ನ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಮತ್ತೆ 1 2 3 4 4 ಚೈನ್ನ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಬಿಟ್ಟು ಬಟ್ಟೆನ ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡು ಆದಮೇಲೆ ನಾವೇನು ಇಲ್ಲಿ ಚೈನ್ ಇರುತ್ತಲ್ಲ ಈ ತ್ರಿಬಲ್ ಕ್ರೋಶದ ಫಸ್ಟಿಗೆ ನಾವು ಏನಲ್ಲಿ ಲಾಕಿನ ಮೇಲೆ ಲಾಕ್ ಆದಮೇಲೆ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶ ಅಲ್ಲಿ ಹೋಲ್ ಇರುತ್ತೆ, ಅಲ್ಲಿಗೆ ನಮಗೆ ಕರೆಕ್ಟಾಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶದ ಮೇಲ್ಗಡೆ ಹೋಲಿಗೆ ಲಾಕ್ ಮಾಡಿಕೊಂಡು ಈಗ ಡೈರೆಕ್ಟಾಗಿ ನೋಡಿ ಈ ರೀತಿ ಈ ಚೈನ್ ಮೇಲ್ಗಡೆ ನಾವು 4 ಚೈನ್ ಮೇಲ್ಗಡೆ ಈ ರೀತಿ ಸಿಂಗಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. 1 ಸಿಂಗಲ್ ಕ್ರೋಶ ಆಯಿತು, ಈಗ 2, ಈಗ 3, 4, ಇದು 5ನೇ ಸಿಂಗಲ್ ಕ್ರೋಶ. ಈ ರೀತಿ 4 ಚೈನಿಗೆ 5 ಸರಿ ನಾವು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಮೇಲ್ಗಡೆ. ಸೊ ಈ ರೀತಿ ಆದಮೇಲೆ ಇಲ್ಲಿಂದ ನಾವು ಮತ್ತೆ ಡೈರೆಕ್ಟಾಗಿ ಕ್ರೋಶ ಮೇಲೆ 2 ಸರಿ ದಾರ ತೊಗೊಳ್ಳಿ. ಈ 6 ಚೈನ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು
ಎರಡನೇ ಸರಿ ಒಂದು ಮಾಡಿ, ಎರಡನೇ ಸರಿ ಒಂದು ಮಾಡಿ, ಮತ್ತು ಎರಡನೇ ಸರಿ ಒಂದು ಮಾಡ್ಕೊಳ್ಳಿ. ಸೊ ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಮೇಲೆ ಎತ್ಬಿಟ್ಟು ಮತ್ತೆ ಒಂದು ಸಣ್ಣ ಬಿಡನ್ನು ತಗೋಬೇಕು. ಈ ರೀತಿ ಸಣ್ಣ ಬಿಡನ್ನು ನಾನು ಮೊದಲಿಗೆ ಲಾಕ್ ಹಾಕಿಬಿಟ್ಟು ತೋರಿಸಿದ್ದೆ. ಇವಾಗ ನಾನು ಲಾಕ್ ಮಾಡಲ್ಲ, ಡೈರೆಕ್ಟಾಗಿ ನೋಡಿ ಬೀಡನ್ನು ಹಾಕ್ಕೊಂಡು ಡೈರೆಕ್ಟಾಗಿ 2 ಸಾರಿ ಈ ರೀತಿ ಕ್ರೋಶ ಮೇಲೆ ತಗೊಳ್ಳಿ. ನೋಡಿ ಇಲ್ಲಿ ಲಾಕ್ ಹಾಕಿದ್ದೀನಿ. ಸೊ ಅದಕ್ಕೇನು ಡಿಫ್ರೆನ್ಸ್ ಆಗಲ್ಲ. ಸ್ವಲ್ಪ ಇಲ್ಲಿ ಸೆಂಟ್ರಿಗೆ ಇದು ಆಗುತ್ತೆ, ಜಾಸ್ತಿ ಗ್ಯಾಪ್ ಅನಿಸುತ್ತೆ. ಇಲ್ಲಿ ನಮಗೆ ಗ್ಯಾಪ್ ಇರಲ್ಲ. ಸೊ ಕ್ರೋಶ ಮೇಲೆ 2 ಸಾರಿ ದಾರನ ತೊಗೊಂಡು ಈ ಚೈನ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು ಎರಡನೇ ಸರಿ ಒಂದು ಮಾಡಿ, ಎರಡನೇ ಸರಿ ಒಂದು ಮಾಡಿ, ಎರಡನೇ ಸರಿ ಒಂದು ಮಾಡಿ, ಒಂದು ತ್ರಿಬಲ್ ಕ್ರೋಶ ಆಯಿತು. ಸೊ ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ 1 2 3 4 4 ಚೈನ್ ಹಾಕ್ಕೊಂಬಿಟ್ಟು ಬಟ್ಟೆನ ತಿರುಗಿಸ್ಕೊಳ್ಳಿ. ಈಗೇನು ತ್ರಿಬಲ್ ಕ್ರೋಶ ನಾವು ಮಾಡ್ತೀವಲ್ಲ, ಸೊ ಅದರ ಮೇಲ್ಗಡೆ ನಮಗೆ ಈ ರೀತಿ ಹೋಲ್ ಕಾಣುತ್ತೆ. ಅದಕ್ಕೆ ನೀಡಲ್ನ ಹಾಕ್ಬಿಟ್ಟು ಈ ರೀತಿ ಥ್ರೆಡನ್ನು ಎಳ್ಕೊಂಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಆ ಚೈನ್ನ ಲಾಕ್ ಮಾಡ್ಕೊಂಡಾದಮೇಲೆ ಈ ರೀತಿ ಬಟ್ಟೆನ ಮತ್ತೆ ಸ್ಟ್ರೈಟಾಗಿ ಮಾಡಿಕೊಂಡು ನೋಡಿ, ಮತ್ತೆ ಸ್ಟ್ರೈಟಾಗಿ ಆ ಚೈನ್ ಒಳಗಡೆ ಹಾಕಿಬಿಟ್ಟು ನೀಡಲ್ನ ಥ್ರೆಡ್ನ ಎಳ್ಕೊಂಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಈ ರೀತಿ ಈ 4 ಚೈನ್ ಮೇಲ್ಗಡೆ 5 ಸಾರಿ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಇದು 2 ಸಾರಿ ಆಯಿತು. ಈಗ 3 ಸಾರಿ, 4, ಇದು 5ನೇ ಸಿಂಗಲ್ ಕ್ರೋಶ. 4 ಚೈನಿಗೆ 5 ಸಿಂಗಲ್ ಕ್ರೋಶ ಹಾಕ್ಕೊಂಡು ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿಂದ ಮತ್ತೆ ನೀಡಲ್ ಮೇಲೆ ಡೈರೆಕ್ಟಾಗಿ 2 ಸಾರಿ ದಾರನ ತಗೊಳ್ಳಿ. 6 ಚೈನ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು ಎರಡನೇ ಸೇರಿ ಒಂದು ಮಾಡ್ಕೊಳ್ಳಿ, ಎರಡನೇ ಸೇರಿ ಒಂದು ಮಾಡಿ, ಮತ್ತೆ ಥ್ರೆಡ್ ಒಂಚೂರು ಮಿಸ್ ಆದರೆ ಸ್ವಲ್ಪ ಬಿಚ್ಕೊಂಡು ಮತ್ತೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಥ್ರೆಡ್ಡು ಸುಕ್ಕು ಬಂದುಬಿಡುತ್ತೆ. ಈ ರೀತಿ ಎರಡನೇ ಸೇರಿ ಒಂದು ಮಾಡ್ಕೊಳ್ಳಿ, ಎರಡನೇ ಸೇರಿ ಒಂದು ಮಾಡ್ಕೊಳ್ಳಿ, ಮತ್ತು ಎರಡನೇ ಸೇರಿ ಒಂದು ಮಾಡ್ಕೊಳ್ಳಿ, ಮತ್ತು ತ್ರಿಬಲ್ ಕ್ರೋಶ ಮಾಡಿಕೊಂಡು ಒಂದು ತ್ರಿಬಲ್ ಕ್ರೋಶ ಆದಮೇಲೆ ನಾವು ಬೀಡ್ ಹಾಕ್ಕೋಬೇಕು. ಬೀಡನ್ನು ಹಾಕ್ಕೊಂಬಿಟ್ಟು ಮತ್ತೆ ಡೈರೆಕ್ಟಾಗಿ 2 ಸಾರಿ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಇದೇ ರೀತಿ ಒಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಈಗ ಮತ್ತೆ ನಾವು 4 ಚೈನ್ನ ಹಾಕ್ಕೋಬೇಕು. 4 ಚೈನ್ನ ಹಾಕ್ಕೊಂಬಿಟ್ಟು ಬಟ್ಟೆನ ತಿರುಗಿಸ್ಕೊಳ್ಳಿ. ಫಸ್ಟ್ ಏನು ತ್ರಿಬಲ್ ಕ್ರೋಶ ಮಾಡ್ತೀವಲ್ಲ ಅದ್ರ ಮೇಲ್ಗಡೆ ನಮಗೆ ಹೋಲ್ ಕಾಣಿಸುತ್ತೆ. ಆ ಹೋಲಿಗೆ ನೀಡಲ್ನ ಹಾಕ್ಬಿಟ್ಟು ಈ ರೀತಿ ಥ್ರೆಡ್ ಎಳ್ಕೊಂಬಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ ಸ್ಟ್ರೈಟ್ ಮಾಡ್ಕೊಂಬಿಟ್ಟು ಅದ್ರ ಒಳಗಡೆಯಿಂದ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ಚೈನ್ ಮೇಲ್ಗಡೆ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ 4 ಚೈನ್ ಮೇಲ್ಗಡೆ 5 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನಾವು ಈ ರೀತಿ. ಇದು 4ನೇದು. ಈಗ 5 ಸಿಂಗಲ್ ಕ್ರೋಶ ನೋಡಿ, 3 ಈ ರೀತಿ ಪೆಟಲ್ಸ್ ಆಯಿತು. ಸೊ ಇನ್ನೂ 2 ಸಾರಿ ನಾವು ಇದೇ ರೀತಿ ಮಾಡ್ಕೋಬೇಕು. ಮತ್ತೆ ಡೈರೆಕ್ಟಾಗಿ ಒಂದು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ನೀಡಲ್ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಂಡು ನೋಡಿ ಈ ರೀತಿ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ 3 ಸಾರಿ. ಈ ರೀತಿ 3 ಸ್ಟೆಪ್ ಅಂದರೆ ತ್ರಿಬಲ್ ಕ್ರೋಶ ಅಂತ ಹೇಳ್ತೀವಿ. ಮತ್ತೀಗ ಥ್ರೆಡನ್ನ ಮೇಲೆ ಎತ್ಬಿಟ್ಟು ಬೇಡನ್ನು ಹಾಕ್ಕೋಬೇಕು. ಬೀಡನ್ನು ಹಾಕ್ಬಿಟ್ಟು ಮತ್ತೆ ನೀಡಲ್ ಮೇಲೆ 2 ಸಾರಿ ತೊಗೊಂಡು ಡೈರೆಕ್ಟಾಗಿ ಈ ರೀತಿ 6 ಚೈನ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು.
ತ್ರಿಬಲ್ ಕ್ರೋಶ ಒಂದೇ ಲೆವೆಲಲ್ಲಿ ಮಾಡ್ಕೊಳ್ಳಿ. ತುಂಬ ಒಂದು ಉದ್ದ ಒಂದು ಟೈಟ್ ಮಾಡ್ಕೊಳ್ಳೋದು ಮಾಡಬೇಡಿ. ಮತ್ತು 4 ಚೈನ್ ಹಾಕೊಂಡ್ಬಿಟ್ಟು ಫಸ್ಟಿಗೆ ನಾವು ಏನು ಒಂದು ತ್ರಿಬಲ್ ಕ್ರೋಶ ಮಾಡ್ತೀವಲ್ಲ ಅದ್ರ ಮೇಲ್ಗಡೆ ಹೋಲ್ ಇರುತ್ತೆ. ಆ ಹೋಲಿಗೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಈ ರೀತಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಒಂದು ಚೈನ್ ಹಾಕ್ಬಿಟ್ಟು ನೀವು ಹಾಕೋಬೋದು. ಏನಾದರೂ ನಿಮಗೆ ಈ ರೀತಿ ಡೈರೆಕ್ಟಾಗಿ ಹಾಕೋಕ್ಕೆ ಬರಲ್ಲ ಅಂದರೆ ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೊಂಬನ್ನಿ. ಇಲ್ಲಾಂದರೆ ಈ ರೀತಿ ಡೈರೆಕ್ಟ್ ಆದರೂ ಕೂಡ ನೀವು ಮಾಡ್ಬೋದು. ಇದಕ್ಕೆ ನಾವು ಚೈನ್ ಹಾಕ್ಬಿಟ್ಟು ಒಂದು ಚೈನ್ ಹಾಕ್ಕೊಂಡು ಆಮೇಲೆ ಸಿಂಗಲ್ ಕ್ರೋಶ ಹಾಕೋಬೇಕು ಅಂತೇನಿಲ್ಲ. ನೋಡಿ 5 ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಈ ರೀತಿ 5 ಸಿಂಗಲ್ ಕ್ರೋಶ ಆದಮೇಲೆ ಈಗ 4 ಪೆಟಲ್ಸ್ ಆಗಿದೆ. ಈ ರೀತಿ ಸ್ವಲ್ಪ ಈ ಕಡೆ ಥ್ರೆಡ್ನ ಮೇಲೆ 2 ಸರಿ ತೊಗೊಳ್ಳಿ. ಥ್ರೆಡ್ನ ನೀಡಲ್ ಮೇಲೆ ಈ 6 ಚೈನ್ ಒಳಗಡೆಯಿಂದ ಮತ್ತು ಥ್ರೆಡ್ನ ಎಳ್ಕೊಂಬಂದು 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ, ಮತ್ತು 2 ಸೇರಿ 1 ಮಾಡಿ, ಮತ್ತು ಥ್ರೆಡ್ನ ಮೇಲೆ ಎತ್ಕೊಳ್ಳಿ. ಮತ್ತು ಒಂದು ಬೀಡನ್ನು ಹಾಕೋಬೇಕು. ಒಂದು ಬೀಡ್ ಏನು ಹಿಂದ್ಗಡೆ ನಾವು 6 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ನಾವು ಈ ರೀತಿ 5 ಸಾರಿ ನಾವು 5 ಬೀಡನ್ನು ಹಾಕ್ಕೋಬೇಕು. 5 ಬೀಡ್ ಹಾಕಿದಾಗ ನಮಗೆ ಇದು ಪೂರ್ತಿ ಡಿಸೈನು ಬರುತ್ತೆ. ಬೀಡನ್ನು ಹಾಕ್ಬಿಟ್ಟು ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸಾರಿ ದಾರ ತೊಗೊಂಡು ಈ ರೀತಿ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ 1 2 3 4 4 ಚೈನ್ ಹಾಕ್ಕೊಳ್ಳಿ. ಮತ್ತು ಬಟ್ಟೆನ ಹಿಂದ್ಗಡೆ ತಿರುಗಿಸ್ಬಿಟ್ಟು ಈ ಫಸ್ಟಿಗೆ ಏನು ನಾವು ಮಾಡಿರ್ತೀವಲ್ಲ 5 ಸಿಂಗಲ್ ಕ್ರೋಶ ಆದಮೇಲೆ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶ ಮಾಡ್ತೀವಿ. ಅಲ್ಲಿ ಮೇಲ್ಗಡೆ ಅದರದ್ದು ಹೋಲ್ ಇರುತ್ತೆ. ಅದಕ್ಕೆ ನೀಡಲ್ನ ಹಾಕ್ಬಿಟ್ಟು ಈ ರೀತಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಇದ್ರ ಮೇಲ್ಗಡೆ ಈ ಚೈನ್ ಮೇಲ್ಗಡೆ ಈ ರೀತಿ ನಾವು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಈ 4 ಚೈನ್ ಮೇಲ್ಗಡೆ ನಾವು 5 ಸಿಂಗಲ್ ಕ್ರೋಶಗಳನ್ನು ಹಾಕ್ಕೋಬೇಕು. ಸಿಂಗಲ್ ಕ್ರೋಶಗಳನ್ನು ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ಒಂದಕ್ಕೆ 4 ಒಂದಕ್ಕೆ 5 ಮಾಡ್ಕೋಬೇಡಿ, ಅವಾಗ ನಿಮಗೆ ವ್ಯತ್ಯಾಸ ಕಾಣುತ್ತೆ. ನೋಡಿ ಈ ರೀತಿ 5 ಸಿಂಗಲ್ ಕ್ರೋಶ ಆದಮೇಲೆ ಈಗ ನೋಡಿ 5 ಆಗಿದೆ ಬೀಡು. ನಾವು 5 ಬೀಡನ್ನು ಹಾಕ್ಬಿಟ್ಟು ಈ ರೀತಿ ಫ್ಲವರ್ ರೀತಿ ನಿಮಗೆ ಕಾಣಿಸುತ್ತೆ. ನೋಡಿ ಈಗ ಡೈರೆಕ್ಟಾಗಿ ಈ ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಕೂಡ ನಾವು ಲಾಕಿನ ಮೇಲಿಂದನೇ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶ ಮಾಡಿದ್ವಿ. ಇಲ್ಲೂ ಕೂಡ ಅಷ್ಟೇ ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗು ಮತ್ತು ಎಂಡಿಂಗು ಕರೆಕ್ಟಾಗಿ ಈ ರೀತಿ ಮಾಡ್ಕೊಳ್ಳಿ. ಅವಾಗ ನಿಮಗೆ ಡಿಸೈನು ಕರೆಕ್ಟಾಗಿ ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸ್ವಲ್ಪ ಇದು ಕೈ ಹಿಡಿಯುತ್ತೆ. ವರ್ಕ್ ಡಿಸೈನ್ ಸ್ವಲ್ಪ ಕೈ ಹಿಡಿಯುತ್ತೆ ನಮಗೆ ಈ ಒಂದು 3ನೇ ಸ್ಟೆಪ್ಪು. ಆದರೆ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಡು ಮಾತ್ರ ಇದಕ್ಕೆ ಹಾಕಿದ್ರೇ ಲುಕ್ ಕಾಣಿಸುತ್ತೆ, ಸಣ್ಣ ಬೀಡು. ಬೀಡು ಇಲ್ಲದೇ ನಾವು ಹಾಕೋಕ್ಕಾಗಲ್ಲ. ಇದು ನೀವು ಮುತ್ತನ್ನು ಕೂಡ ಹಾಕ್ಬೋದು. ಸಿಲ್ವರ್ ಬೀಡು ನಿಮ್ಮ ಸೀರೆಗೆ ಏನು ನೋಡಿಕೊಂಡು ನೋಡಿ. ಈಗ ನಾವು 4 ಚೈನ್ ಹಾಕ್ಕೊಂಡ್ಬಿಟ್ಟು ಲಾಕಿನ ಮೇಲೆ ಲಾಕ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಕ್ರೋಶ ಮೇಲೆ 2 ಸಾರಿ ತೊಗೊಂಡು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ 6 ಚೈನ್ ನೆಕ್ಸ್ಟ್ ಏನಿದೆಯಲ್ಲ ಆ ಬೀಡ್ ಹಿಂದ್ಗಡೆ ಇರುವಂಥ ಥ್ರೆಡ್ ಒಳಗಡೆಯಿಂದ ತ್ರಿಬಲ್ ಕ್ರೋಶ ಮಾಡಾದ್ಮೇಲೆ ಮತ್ತೆ ಒಂದು ಬೀಡನ್ನು ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಬೀಡ್ ಹಾಕ್ಕೋಬೇಕು. ನೀವು ಇಲ್ಲಿ ಬೀಡ್ ಲಾಕ್ ಏನು ಬೇಕಾಗಿಲ್ಲ. ಮತ್ತು ನೀಡಲ್ ಮೇಲೆ 2 ಸಾರಿ ತೊಗೊಂಡು ಈ 6 ಚೈನ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಡು ಈ ರೀತಿ 3 ಸಾರಿ ನಾವು ಲಾಕ್ ಮಾಡ್ಕೋಬೇಕು. ಇದಕ್ಕೆ ನಾವು ತ್ರಿಬಲ್ ಕ್ರೋಶ ಅಂತ ಹೇಳ್ತೀವಿ. ತ್ರಿಬಲ್ ಕ್ರೋಶ ಆದಮೇಲೆ 4 ಚೈನು. ಹೀಗಾಗಿ ನಾನು ಒಂದು ಪೂರ್ತಿ ಪೆಟಲ್ನ ಆಗೋ ತನಕ ನಿಮಗೆ ತೋರಿಸಿದ್ದೀನಿ.
ಸೊ ಇದೇ ರೀತಿ ನೀವು ಮಾಡ್ತಾ ಹೋಗೋದು. ಸಿಂಪಲ್ ಆಗಿದೆ. ಮೂರನೇ ಸ್ಟೆಪ್ಪು ಸ್ವಲ್ಪ ಬಿಗಿನರ್ಸ್ಗೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಒಂದು ಸರಿ ಬಿಟ್ಟು 2 ಸರಿ ನೀವು ವಿಡಿಯೋನ ನೋಡಿದರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅದನ್ನು ಯಾವ ರೀತಿ ಹಾಕೋದು ಅಂತ ಅಂದ್ಬಿಟ್ಟು. ಸೊ ಯಾರಿಗೆ ಹಾಕಕ್ಕೆ ಬರುತ್ತೆ ಸೊ ಅದನ್ನು ನಿಧಾನಕ್ಕೆ ನೋಡಿ ನೀವು ಈ ರೀತಿ ಪೂರ್ತಿ ಪೆಟಲ್ಸ್ನ ಪೂರ್ತಿ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ನಿಮಗೆ ಕುಚ್ಚನ್ನ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ ಫೈನಲ್ ಆಗಿ ನಮ್ಮ ಡಿಸೈನು ರೆಡಿಯಾಗಿದೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ. ಸೊ ಒಂದೇ ಲೆವೆಲಲ್ಲಿ ಕಾಣಿಸ್ತಾ ಇದೆ. ಸೊ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ವರ್ಕ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲಿ ಕುಚ್ಚಿಗೆ ನಾನು 120 ಎಳೆ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಬೇಕು ಅಂದರೆ 130 ಎಳೆ ತೊಗೊಳ್ಳಿ. ಸೊ ನೋಡಿ ನೀಟಾಗಿ ಕೂತ್ಕೊಂಡಿದೆ ಎಲ್ಲವೂ ಡಿಸೈನು. ಸೊ ಬಟ್ಟೆ ಒಂದು ಈಟು ಸುಕ್ಕು ಬಂದಿಲ್ಲ. ಈ ರೀತಿ ನೀವು ಸುಕ್ಕು ಬರದೇ ಇರೋ ರೀತಿ ಹಾಕಿಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಸೀರೆಗಳಿಗೆ ಹಾಕ್ಕೊಳ್ಳಿ ಬಿಗಿನರ್ಸು. ಸೊ ಆವಾಗ ನಿಮಗೆ ಸೀರೆ ಯಾವ ರೀತಿ ಹಾಕಬೇಕು, ಸೀರೆ ಯಾವ ರೀತಿ ಸುಕ್ಕು ಹಾಕುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತಿನ ಡಿಸೈನ್ ಫೈನಲ್ ಆಗಿ ಈ ರೀತಿ ಇದೆ. ಸೊ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮರಿಬೇಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಪ್ರತಿಯೊಂದು ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಏನಾದರೂ ನಿಮ್ಮ ಹೊಸ ಡಿಸೈನ್ ಈ ರೀತಿ ಬೇಕಾಗಿತ್ತು ಅಂತ ಹೇಳಿದರೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕ್ತೀನಿ. ಸೊ ಎಲ್ರಿಗೂ ನನ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೂ ಕೂಡ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಅಡ್ವಾನ್ಸ್ ಆಗಿ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು.